ನಮಸ್ಕಾರ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಹೇಳ್ತೀನಿ ರೀ. ಇವತ್ತು ಮುಂಜಾನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ. ಬೆಳಗ್ಗೆನ 5:30ಗೆ ರೀ. ನನ್ನ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಮುಂಜಾನೆ 5:30 ಅಂದರೆ ಎದ್ದೇ ಇರ್ತೇನೆ ರೀ. ಒಮ್ಮೊಮ್ಮೆ 5 ಗಂಟೆ ಆಕತ್ರಿ, ಒಮ್ಮೆ 5:30 ಆಕತ್ರಿ. ಆಮೇಲೆ ಸಂಡೇದು ಇತ್ತಂದ್ರೆ ಒಂಚೂರು ಲೇಟ್ ಅದು ಆಗ್ಬೋದಿಲ್ಲ, ಆದರೆ ಇದೇ ರೂಟೀನೇ ಇರ್ತೈತೆ ರೀ. 5:30ಗೆ ಎದ್ದಂದ್ರೆ ಏನು ಆಕತ್ರಿ, ಫಸ್ಟೆಲ್ಲ ಫ್ರೆಶ್ ಆಗಿ ಬಂದೇನಿಲ್ಲ ರೀ. ಅಂದ್ರೆ ಬ್ರಷ್ ಅದು ಮಾಡಿ ಬಂದು ಮತ್ತೇನಿಲ್ಲ ರೀ, ಒಳಗಿನ ಕಸ ಹುಡ್ಕೋದು, ಆಮೇಲೆ ಅಂಗಳ ಕಸ ಅದು ಎಲ್ಲ ಕ್ಲೀನ್ ಮಾಡ್ಕೋದು. ಇದಂತೂ ಮೇನ್ ಐತ್ರಿ. ಯಾಕಂದ್ರೆ ಜಳಕಕ್ಕಿಂತ ಮೊದಲನೇ ರೀ ಫಸ್ಟ್ ಅಂಗಳ ಕಸ, ಆಮೇಲೆ ಒಳಗಿಂದು ಕಸಗಳೆಲ್ಲ ಹೊಡ್ಕೊಂಡಂದ್ರೆ ಕ್ಲೀನ್ ಅನಿಸುತ್ತೆ ರೀ. ಕೆಮ್ಮ ಕಸ ಸ್ವಚ್ಛ ಮಾಡಿದಂದ್ರೆ ನಮ್ಮ ಕಡೆ ಕೆಮ್ಮ ಕಸ ಅಂತಾರೆ ರೀ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಡ್ದೇನಿಲ್ಲ ರೀ, ಬೆಳಕು ಆಗಿರ್ತೈತೆ ರೀ. ಯಾಕಂದ್ರೆ ರೀ ಈಗ ಅಂದರೆ ಬೇಗನೆ ಎಲ್ಲ ಬೆಳಕು ಹಾಕತ್ರಲ್ಲ ರೀ, ಈಗ ಹಂಗಾಗೇನಿಲ್ಲ ರೀ, ಬೆಳಕಾಗೇ ಇರ್ತೈತೆ ರೀ. ಅಷ್ಟನ್ನೆಲ್ಲ ಮುಗಿಸ್ಕೊಂಬಂದು ನಾ ಎಲ್ಲ ಜಳಕ ಮಾಡಿ ಬಂದೇನೇನಿಲ್ಲ ರೀ. ಗ್ಯಾಸ್ ಪೂಜೆ ಆಮೇಲೆ ಏನಿಲ್ಲ ರೀ, ಇದನ್ನ ಮಾಡ್ಕೊಂಡಿರ್ತೇನೆ ರೀ. ಗ್ಯಾಸ್ ಪೂಜೆ ಮುಗಿಸ್ನಂದ್ರೆ ನನಗೆ ಒಂದು ರೀತಿ ಸಮಾಧಾನ ಅನ್ಸತ್ತೆ ರೀ. ಅಂದ್ರೆ ರಾತ್ರಿನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ ರೀ ನಾ ಎಲ್ಲನ. ಹಂಗಾಗೇನಿಲ್ಲ ರೀ, ಮುಂಜಾನೆ ಎದ್ದಷ್ಟೇನ ಗ್ಯಾಸ್ಗೆ ಇದನ್ನೆಲ್ಲದು ಅವಘಡನ ಅನ್ಸಂಗಿಲ್ಲ ರೀ. ಹಿಂಗಾಗೇನಿಲ್ಲ ರೀ. ಅದ್ರೊಳಗೆ ಜಳಕ ಆದ ನಂತರ ನೋಡಿರಿ ಫಸ್ಟ್ ನಾ ರೆಡಿ ಆಗಿರ್ತೇನೆ ರೀ. ಯಾಕಂದ್ರೆ ಈಗ ರೆಡಿ ಆದ್ರೂ ಟೈಮ್ ಸಿಗುತ್ತೆ ರೀ. ಆಮೇಲೆ ಅದಾದ ನಂತರ ಒಮ್ಮೆ ಕೆಲ್ಸಕ್ಕೆ ಹತ್ನಂದ್ರೆ ತಿಳ್ಕೊರಿ ನೀವು, ಒಟ್ಟು ಟೈಮನ್ನು ಸಿಗಂಗಿಲ್ಲ ರೀ. ಹೀಗಾಗಿ ನಂದರೆ ಈ ರೀತಿ ಆಕತ್ರಿ. ನಿಮ್ಮದು ಹೆಂಗೆ ಆಕತ್ತೆ ಅನ್ನೋದು ಹೇಳ್ರಿ. ಯಾಕಂದ್ರೆ ಹೊಳ್ಳಿ ಟೈಮ ಸಿಗಂಗಿಲ್ಲ ಕೆಲಸನಾಗ ಒಮ್ಮೆ ಇದನ್ನ ಹಿಂಗಾಗಿ ಫಸ್ಟ್ಗೇನಿಲ್ಲ ರೀ, ತಲೆ ಹಿಕ್ಕೊಂಡ ಫಸ್ಟ್ ಇವತ್ತು ಇದನ್ನ ಅದು ಹಚ್ಕೋತಂದ್ರೆ ಟೈಮ್ ಸಿಕ್ಕಿತ್ತಂದ್ರೆ ಅದು ಒಂದು 5-10 ನಿಮಿಷ ನಮ್ಗೆ ಟೈಮ್ ಸಿಕ್ಕತ್ತೆ ರೆಡಿ ಆಗಕ್ಕೆ. ಅದೆಲ್ಲ ಆದ ನಂತರ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಪೂಜೆ ಆದ ನಂತರ ಫಸ್ಟಿಗೆ ಏನು ಮಾಡ್ತೇನೆ ರೀ, ಚಹಾ ಇಟ್ಕೊಂಡಿರ್ತೇನೆ ರೀ. ಯಾಕಂದ್ರೆ ಕಂಪಲ್ಸರಿ ಮುಂಜಾನೆ ಎದ್ದ ನಂತರ ಮಾತ್ರ ನಂಗೆ ಕಂಪಲ್ಸರಿ ಚಹಾ ಬೇಕಾಗತ್ತೆ ರೀ. ಅದೆಲ್ಲ ಚಹಾ ಮುಗಿಸಿದ ಅದೆಲ್ಲ ಆದ ನಂತರ ನೋಡಿರಿ ಏನು ಮಾಡ್ತೇನೆ ರೀ, ಚಹಾ ಕುದಿ ಹೊಡ್ದೇನಿಲ್ಲ ರೀ. ಫ್ರಿಜ್ನಾಗೇನು ನೈಟ್ ಏನು ಪಲ್ಯಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇನಲ್ಲ, ಅಂದರೆ ನಾಳೆ ಏನು ಮಾಡುತ್ತೆ ಇವತ್ತಿನಂತ ಪ್ರಿಪ್ರೇಷನ್ ಏನು ಮಾಡ್ಕೊಂಡಿರ್ತೇನಿಲ್ಲ ರೀ, ಅದನ್ನೆಲ್ಲ ಏನು ಮಾಡ್ತೇನೆ ರೀ ಹೊರಗೆ ತೆಗೆದಿಟ್ಟಿರ್ತೇನೆ. ಯಾಕಂದ್ರೆ ತಂಪು ಭಾಳ ಆಗಿರ್ತಾವೆ ನಾನು ರೀ. ಅದೆಲ್ಲ ಆದ ನಂತರ ಚಹಾ ತೊಗೊಂಡು ನಂತರ ನೋಡಿರಿ ಇವಾಗ ರಾತ್ರಿ ತಿಕ್ಕಿದ್ದು ಭಾಂಡೆ ಇರ್ತಾವೆ ರೀ. ಇದನ್ನೂ ಏನಿಲ್ಲ ರೀ, ಸೈಡ್ ಬೈ ಸೈಡ ಒಂದು ಕಡೆ ಕುಕ್ಕರ್ ಹಚ್ಚಿ, ಆಮೇಲೆ ಒಂದು ಕಡೆ ರಾತ್ರಿ ಏನು ಹಾಲು ಕಾಯಕ್ಕೆ ಇಟ್ಟೇನಿಲ್ಲ ರೀ. ಫಸ್ಟಿಗೆ ಏನು ಮಾಡ್ಕೋತೀನಿ ರೀ, ಇದನ್ನೆಲ್ಲ ಏನಿಲ್ಲ ರೀ ಡಬ್ಬ ಹಾಕೋತೀನಿ ರೀ. ಯಾಕಂದ್ರೆ ಕಾಲಾಗ ಜೋಡಣೆ ಆಗಿತ್ತಂದ್ರೆ ಏನಾಕದ್ರಿ ಕೆಲಸನ ಸಾಸೋದಿಲ್ಲ ರೀ. ಒಟ್ಟು ನನಗರಂತೂ ಭಾಳ ಅವಘಡ ಅನ್ಸತ್ತೆ ರೀ. ಯಾಕಂದ್ರೆ ಮೊದಲ ಕಿಚನ್ ಸಣ್ಣದೈತೆ ರೀ, ಹತ್ರ ಹೋಗೋ ತಿರುಗಾಡಕ್ಕೆ, ಆಮೇಲೆ ಅವು ಭಾಂಡೆ ಅಷ್ಟು ಐದನಷ್ಟು ಅಂದರೆ ಏನೂ ಸಾಸಂಗೇ ಇಲ್ಲ. ಹಂಗಾಗಿನಿಲ್ಲ ರೀ, ಫಸ್ಟ್ ಅವನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ರೀ. ಇಲ್ರಿ ಪಲ್ಯ ರೆಡಿ ಐತ್ರಿ, ಬೆಂಡೆಕಾಯಿ ಪಲ್ಯ ಮಾಡಿದ್ದು ನೋಡ್ರಿದ. ಆಮೇಲೆ ಈಚೆ ಕಡೆ ಕುಂಬಳಕಾಯಿ ಮಾಡೇನಿ ರೀ. 2 ರೀತಿ ಪಲ್ಯ ತಯಾರಾಗಿದ್ರಿ. ಇನ್ನೇನಿದ್ರು ನಾಷ್ಟಾಕಿ ಇವ್ರಿಗಷ್ಟು ಮಾಡಿ ಕೊಡ್ಬೇಕು ರೀ. ಅಂದ್ರೆ ಆಗ ಮಾಡ್ತೀನಿ ರೀ, ಆದ್ರೆ ಅವರು ಕೆಲಸದ ತಂದು ಹೊರಗೆ ಹೋಗ್ಯಾರ ರೀ. ಇನ್ನು ಬಂದ ನಂತರ ಇದಷ್ಟು ಮಾಡಿಕೊಟ್ಟು ಆಮೇಲೆ ಏನಿಲ್ಲ ರೀ, ಇಲ್ಲಿ ಕನಕ ಅದು ತಯಾರೈತೆ ರೀ. ಇನ್ನು ನಾಷ್ಟಕ್ಕೆ ಮಾಡಿನ ಚಪಾತಿ ಮಾಡ್ತಾನೆ ಬಂದ್ರಂದ್ರೆ ಫೋನ್ ಹಚ್ಚಿ ಕೇಳಿಲ್ಲ. ಯಾಕಂದ್ರೆ ಫಸ್ಟ್ಗೆ ನಾನು ಚಪಾತಿ ಮಾಡಿ ತೆಗಿತೀನಿ ರೀ. ಆಮೇಲೆ ಏನೋ ದೇವರ ಪೂಜೆ ಇದನ್ನ ಅಷ್ಟು ಬಾಕಿ ಐತ್ರಿ. ಇದನ್ನಷ್ಟು ಮುಗಿಸ್ಕೊಂಡು ಆಮೇಲೆ ದೇವರ ಪೂಜೆ ಮಾಡತ್ತೇನೆ ರೀ. ಅಷ್ಟು ಮುಗಿದ ನಂತರ ಏನಿಲ್ಲ ರೀ, ಮೊದಲೇ ಕನಕನ ಅದು ಇಟ್ಟಿರ್ತೀನಿ ರೀ. ಅದಾದ ನಂತರ ಪಲ್ಯಗಳು ಒಗ್ಗರಣೆ ಹಾಕೊಂಡಿರ್ತೀನಿ. ಯಾಕಂದ್ರೆ ಕನಕ ನೆನಿತೈತೆ ಅನ್ಕಸ್ಮಟ ತಂದೇನಿಲ್ಲ ರೀ. ಪಲ್ಯಗಳು ಈಗ ತೋರಿಸಿದ್ರಲ್ಲ 2 ಥರ ಪಲ್ಯ ಅಂತೂ ಕಂಪಲ್ಸರಿ ಬೇಕು ರೀ. ಕಡಿ ಪಲ್ಯ ಇರ್ಲಿಕ್ಕೆ ಏನಾಕತ್ರಿ, ಒಂದು ಥರ ಪಲ್ಯ ಆಮೇಲೆ ಒಂದು ಸಾರು ಅಂತೂ ಕಂಪಲ್ಸರಿ ಹತ್ತತೈತೆ ರೀ. ಹುಡುಗರು ಡಬ್ಬಿಗೆ ಉದುರು ಪಲ್ಯ ಹತ್ತದ ರೀ. ಆಮೇಲೆ ಇವ್ರ ರೈಸ್ನಾಗೂ ಸಾಂಬಾರು ಬೇಕು ನಾನು, ಹಿಂಗಾಗಿ ಅದಷ್ಟು ಅದೆಲ್ಲ ಆದ ನಂತರ ನಾಷ್ಟಕ್ಕೆ ರೆಡಿ ಮಾಡಿರ್ತೀನಿ ರೀ. ಇವ್ರು ಒಮ್ಮೊಮ್ಮೆ ಹೋಗೋಕ್ಕಿಂತ ಮೊದಲು ಮಾಡಿ ಹೋಗಿರ್ತಾರೆ, ಅಂಗಡಿಗೆ ಹೋಗೋಕ್ಕಿಂತ ಮೊದಲು ಒಮ್ಮೆ ಮಾಡಿ ಹೋಗಿರ್ತಾರೆ ನಾಷ್ಟ ರೀ. ಇಲ್ಲ ಯಾಕಂದ್ರೆ ಏನಾಕತ್ರಿ, ಏನು ಕೆಲಸದ ಇತ್ತಂದ್ರೆ ಹೋಗಿ ಬಂದ ನಂತರನೂ ಮಾಡಿರ್ತಾರೆ. ಹೀಗಾಗಿ ನಾಷ್ಟ ಅವ್ರ ಮೇಲೆ ಡಿಪೆಂಡ್ ಇರ್ತೈತೆ ರೀ. ಅದು ನಮಗಂತೂ ಏನು ಹತ್ತಂಗಿಲ್ಲ, ಹುಡುಗರಿಗೆ ಏನು ನಾಷ್ಟ ಹತ್ತಂಗಿಲ್ಲ ರೀ. ಚಪಾತಿ ಪಲ್ಯ ಏನು ಮಾಡಿರ್ತಾನಲ್ಲ ಅದನ್ನ ತಿಂದು ಹೋಗಿರ್ತಾರೆ ಸಾಲಿಗೆ. ಇದೇ ಬೇಕು ಅಂತ ಏನು ಹಂಗೇನು ಇರಂಗಿಲ್ಲ ರೀ. ಅದೆಲ್ಲ ಆದ ನಂತರ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಂತರ ನಿಲ್ರಿ ಹುಡುಗರು ಅನ್ಕಸ್ಮಟ ಜಳಕ ರೆಡಿ ಅದು ಇರ್ತೈತೆ ರೀ. ಅನ್ಕಸ್ತನ ದೇವರ ಪೂಜೆ ಮಾಡ್ಕೋತೀನಿ ರೀ. ಅದನ್ನು ಮುಗಿಸ್ಕೊಂಡ್ರೆ ಫಸ್ಟ್ನಲ್ಲಿ ಚಪಾತಿ ಲಟ್ಸ್ಕೊಳಕ್ಕೆ. ಯಾಕಂದ್ರೆ ಹುಡುಗರು ಟೈಮ್ ಆತು ಬಂದಿರ್ತಾರೆ ಸಾಲಿ ಟೈಮ್, ಅದಕ್ಕೆ ಹಂಗಾಗಿನಿಲ್ಲ ರೀ ಚಪಾತಿ ಲಟ್ಸಾಕಿಟ್ಟು ಹಿಡ್ಕೊಂಡಿರ್ತೀನಿ ರೀ. ಒಂದೇನಂದ್ರೆ ಏನಾಕತ್ತೆ ರೀ,
ನಾವು ಬಿಡ್ಲಾರ್ದ ಕೆಲಸ ಹಿಡಿದು ಅಂದ್ರನ ಪಟ ಪಟ ಹಾಕ್ಕಾವ್ರಿ. ನಾವು ಹಿಡಿದು ಬಿಟ್ಟು ಮಾಡಿದಂದ್ರೆ ಏನಾಕತ್ರಿ ಕೆಲಸ ಸಾಸಂಗೂ ಇಲ್ರಿ, ಆಮೇಲೆ ಪಟ 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 ಮುಗಿಯಂಗೂ ಇಲ್ರಿ. ನಂದಂತೂ ಅದೇ ರೀತಿ ಐತ್ರಿ. ನಿಮಗೆ ಹೆಂಗೈತೆ ನೋಡ್ರಿ ಮಾತ್ರ ರೀ. ನನಗೆ ಇದೇ ರೀತಿ ಸಾಸ್ತದ್ರಿ. ಆಲ್ಮೋಸ್ಟ್ ಅಡಿಗೆಲ್ಲ ಆಗೈತ್ರಿ. ಇನ್ನು ಟೈಮು 9:15 ಆಗಿರ್ಬೇಕು ರೀ ಬಹುಶಃ ರೀ. ಇಷ್ಟು ಹೋಗಂದ್ರೆ ಆಗತ್ತಂದೆ ಡೈಲಿ ರೀ. ಇನ್ನೇನಿತ್ರೂ ಇಲ್ರಿ, ಬಾಂಡೆ ಅಷ್ಟು ಅದ ರೀ. ಗ್ಯಾನು ಎಲ್ಲ ಒಗೆದು ಹಾಕೀನಿ ರೀ. ಈಗ ಜಸ್ಟ್ ಗ್ಯಾಸ್ ಕಟ್ಟಿ ಅಷ್ಟೇನೇನು ಕ್ಲೀನ್ ಮಾಡೋದ್ರಿ. ಕ್ಲೀನ್ ಮಾಡ್ಕೊಂಡು ಮಾಡೇನಿ ರೀ ಮುಂಜಾನೆ. ಆದ್ರೂ ಏನಿಲ್ರಿ, ಇನ್ನು ಆದಷ್ಟು ಒಂಚೂರು ದಮ್ ಕ್ಲೀನ್ ಮಾಡ್ಕೊಂಡು ಬಾಂಡೆ ಅಷ್ಟಕ್ಕೆ ರಾತ್ರಿ ಟೈಮ 9:15 9:20 ಆಗಿರ್ಬೇಕು ಸರಿ. ಎಸ್ 9:20 ಆಗೈತೆ ರೀ. ತೋರಿಸ್ತೀನಿ ಬರ್ರಿ. ಇದನ್ನೆಲ್ಲ ಇನ್ನು ಮುಗಿಸ್ಕೊಂಡು ಬಾಂಡೆ ಅಷ್ಟಕ್ಕೆ ಇನ್ನು ಆ್ಯಸ್ ಯೂಶಲಿ ಡ್ಯೂಟಿ ಮತ್ತು ಸ್ಟಾರ್ಟ್ ಮಾಡೋದತ್ರಿ ಹೊಲಿದ. ಅದಕ್ಕೆ ಪಟ ಪಟ ಅಷ್ಟು ಮುಗಿಸಿ ಆಮೇಲೆ ಇದನ್ನ ಮಾಡ್ತೀನಿ ರೀ, ಹೊಲಿಯಕ್ಕೆ ಕುಂದಿರ್ತೇನೆ ರೀ. ಈಗ ಸದ್ಯಕ್ಕೆ ಬಾಂಡೆ ಅಷ್ಟಕ್ಕೆ ಹೋಗ್ತಾನೆ, ಭಾಳ ಇಲ್ಲರಿ, ಒಂದು ಸ್ವಲ್ಪ ಅದಾವ್ರಿ ಇನ್ನೂ ಅಷ್ಟೇ. ಅದನ್ನೆಲ್ಲ ಮುಗಿಸ್ಕೊಂಡು ನೋಡ್ರಿ, ನಾ ಈಗ ನಂದು ಡ್ಯೂಟಿ ಕೂತೇ ಇರ್ತೇನೆ ರೀ. ಪ್ರತಿದಿನ ಹಿಂಗೆ ಹಾಕತ್ತೆ ಮತ್ತು ರೀ. ಒಂದೊಂದು ದಿನ ಅಷ್ಟೇ ಏನಾರು ಕೆಲಸ ಇದ್ದು ಮಾಡಿದಂದ್ರೆ ಅಷ್ಟೇ ಒಂಚೂರು ಇದ್ರೋಗು ಹೆಚ್ಚು ಕಮ್ಮಿ ಆಕತ್ತೆ ರೀ. ಮನುಷ್ಯಾಗ ಹೆಂಗಿರ್ತೈತೆ ಅಂದ್ರೆ ರೀ, ಒಂದು ತಮ್ಮದೇ ಆದ ಒಂದು ಗೋಲ್ ಇರ್ಬೇಕು ರೀ. ಯಾಕಂದ್ರೆ ರೀ ಇದು ಮಾಡಿನೂ ಇದನ್ನ ಏನೋ ನಮ್ಮದು ಗೋಲ್ ಇತ್ತಂದ್ರೆ ತಿಳ್ಕೊರಿ ನೋಡ್ರಿ, ಅದು ನಮಗೆ ಅಂದ್ರೆ ಇದನ್ನ ಹಾಕತ್ರಿ. ಅದು ನಮಗೆ ಯಾವುದೇ ಆಲೋಚ್ ಕಡೆ ಅನ್ರಿ ಇದನ್ನಲ್ಲಿ ಬರಾಕೆ ಆಲೋಚ್ತನ ಬರಾಕನ ಇದನ್ನ ಆಗಂಗಿಲ್ಲ ರೀ. ಯಾಕಂದ್ರೆ ಮನುಷ್ಯಾಗ ತಂದಾದ ಒಂದು ಇದನ್ನ ಇರ್ಬೇಕು ರೀ ಅಂತಂದ್ರೆ ನಂದು ಹಂಗೆ ಐತ್ರಿ ಮಾತ್ರ ರೀ. ಕೆಲಸ ಆತಂದ್ರೆ ಮಾತ್ರ ನೋಡಿರಿ, ಈ ಕೆಲಸ ನನಗೆ ಇರ್ತದೆ ಕಾಯಂ, ಇದಿರ್ಲಿಕ್ಕೆ ಕಡೆಗೆ ಮತ್ತೊಂದು ಏನರ ಒಂದು ಇರತ್ತೈತೆ ರೀ. ಹೀಗಾಗಿ ಅದ್ರ ನಂದು ಹೆಂಗೆ ಆಕತ್ತಂದ್ರೆ ರೀ, ನಾನು ನಾಳೆ ಏನು ಮಾಡೋದಿಲ್ಲ ಅದು ಇವತ್ತಿನಂತ ಎಲ್ಲ ನನಗೆ ಏನು ಮಾಡ್ತೇನೆ ರೀ, ನೆನಪಿದ್ರೂ ಅದ್ರ ನೆನಪು ಇರ್ಲಿಕ್ಕೂ ಏನು ಆಕತ್ತೆ ನಾ ರೀ, ಒಂದು ಬುಕ್ ಮಾಡೀನಿ ನಾ. ಆ ಬುಕ್ ತ್ರೂ ಏನು ಮಾಡ್ತೇನೆ ರೀ, ನಾ ಬರೆದಿರ್ತೀನಿ ನಾಳಿಂದ ಏನೇನು ನಾಳೆ ಕೆಲಸ ನಾ ಏನು ಮುಗಿಸ್ಬೇಕು ಅನ್ನೋದು ರೀ. ಇಂಥದ್ದೆಲ್ಲ ನಾನು ಏನು ಮಾಡ್ತೇನೆ, ನಾನು ಇದನ್ನ ಮಾಡಿರ್ತೇನೆ ರೀ, ನಾ ಎಲ್ಲ ಬರೆದಿಟ್ಟಿರ್ತೀನಿ. ಹಿಂಗಾಗಿನಿಲ್ಲ ರೀ, ಅದನ್ನ ಕಡೆಗೆ ನೋಡ್ತೇನೆ ಯಾವ ಕೆಲಸ ಆಗಿರ್ತಲ್ಲ ಆ ಕೆಲಸ ಆಗಿದೆ ಏನು ಮಾಡ್ತೇನೆ ರೀ, ಅದನ್ನ ಟಿಕ್ ಮಾರ್ಕ್ ಹಾಕ್ತೇನೆ ರೀ. ಹಿಂಗೆ ಇರುತ್ತೆ ಈ ಕೆಲಸ ಇವತ್ತು ಆಗೈತಿ, ಅಥವಾ ಈ ಕೆಲಸ ಇವತ್ತು ಹಿಂಗೆ ಪೆಂಡಿಂಗ್ ಉಳಿತು ಅಂದ್ಬಿಟ್ಟು ಇದನ್ನು ಮುಗಿಸ್ಬೇಕು, ಇವತ್ತು ಆಲಿಕ್ಕೆ ಅದನ್ನ ನಾಳೆ ರೊಕ್ಕ ಮಾಡಬೇಕು ಅನ್ನೋದು, ನಾಳೆ ಮಾಡಬೇಕು ಅನ್ನೋದು ಸೆಕೆಂಡ್ ಆಪ್ಷನ್ ರೀ. ಅದು ಇವತ್ತು ಮುಗಿಸ್ಬೇಕು ಅನ್ನೋದು ಮೊದಲು ನಂಗೆ ತಲೆಯಾಗಿರ್ತದೆ. ಒಂದು ವೇಳೆ ಅಕಸ್ಮಾತಾಗಿ ಯಾರ್ಯಾರು ಮನೆಗೆ ಬಂದ್ರೆ ಅಂದ್ರೆ ಇಲ್ಲ ನನಗಾರು ಎಲ್ಲರೂ ಹೋಗೋದು ಗೊತ್ತು ಏನಾರೇ ಇತ್ತಂದ್ರೆ ರೀ, ಆ ಕೆಲಸ ಅಲ್ಲಿಗೆ ಪೆಂಡಿಂಗ್ ಉಳಿದಿತ್ತು ರೀ. ಅಂಥವೆಲ್ಲ ಏನು ಮಾಡ್ತೇನೆ ರೀ, ನೆಕ್ಸ್ಟ್ ಮರುದಿನ ಇಟ್ಕೊಂಡಿರ್ತೇನೆ ರೀ. ಅದನ್ನು ಮರುದಿನ ರೀ ಕಂಪ್ಲೀಟ್ ಮಾಡಬೇಕು ಅನ್ನೋದು ಹಿಂಗೆ ಇರ್ತೈತೆ ನನಗೆ. ನಾನು ಈ ರೀತಿ ರೂಟೀನ್ ಅದಾವೆ ರೀ. ಆಮೇಲೆ ಏನಿಲ್ಲ ರೀ, ಏನಾಕತ್ರಿ ಮೇನ್ ಅಂದ್ರೆ ಏನಾಕತ್ರಿ, ಮುಂಜಾನೆ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ನಮ್ಮದಂದ್ರೆ ಹೆಣ್ಮಕ್ಳು ಏನಾಕತ್ರಿ, ಮೇನ್ ಮೊಬೈಲ್ ಹಿಡ್ಕೊಂಡು ಕುಂದ್ರೋದು ಅಥವಾ ಮೊಬೈಲ್ ಫೋನ್ ಬತ್ತಂದರೆ ಮಾತಾಡೋ ಕೂತ್ಕೊಂಡ್ರೋದು. ಈ ರೀತಿ ಪ್ರಾಬ್ಲಮ್ದಿಂದ ಕೆಲಸಗಳು ಭಾಳ ಅಡೆತಡೆ ಆಕ್ಕಾವ್ರಿ. ಯಾಕಂದ್ರೆ ರೀ ಅದು 5 ನಿಮಿಷ ನಮಗೆ ಅನಿಸ್ತೈತೆ ನಾವು ಮೊಬೈಲ್ ತೊಗೊಂಡಿವಪ್ಪ 5 ನಿಮಿಷನಾಗ ಮುಗಿತೈತೆಪ್ಪ ಅಂತಂದ್ರೆ, ಅದೇನು 5 ನಿಮಿಷ ಅನ್ಕೋತಾನೆ ಒಂದು ತಾಸು ಆದ್ರೂ ನಮ್ಗೆ ಅದು ಒಂದು ತಾಸು ಹೋಗೈತೆ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ. ಈ ರೀತಿ ಆಕತಿ. ಹಂಗಾಗಿ ಏನಿಲ್ಲ ರೀ, ಆದಷ್ಟು ಮೊಬೈಲ್ ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಕೆಲಸ ಆದ ನಂತರ ಇದ್ದೇ ಇರ್ತೈತೆ ರೀ ಮೊಬೈಲ್ ನೋಡೋದೇನ. ಹೀಗಾಗಿ ಇದ್ರ ಬಗ್ಗೆ ನಾನು ಮತ್ತೊಮ್ಮೆ ಡೀಟೇಲಾಗಿ ಹೇಳ್ತೀನಿ ರೀ. ಈ ರೀತಿ ಬ್ಲೌಸ್ ರೆಡಿ ಆಗೈತೆ ರೀ. ಅದಾದ ನಂತರ ಸಾಡಿ ಪಿಕೋ ಫಾಲು ಇದು ಮಾಡೀನಿ ರೀ ನಾನು. ಅದನ್ನೂ ಕೈ ಹೊಲಿಗೆ ಹಾಕೋಯ್ತಾನೆ, ಅದನ್ನಷ್ಟು ಮುಗಿಸಾತೀನಿ ರೀ. ನಂದು ಡೈಲಿ ರೂಟೀನ್ ಇದೇ ರೀತಿಯೇ ಇರ್ತೈತೆ ರೀ. ಒಂದಾಗನ ಒಂದು ಕೆಲಸದ್ದು. ಆಮೇಲೆ ಇಷ್ಟೆಲ್ಲ ಇದನ್ನಾದ ನಂತರ ಮಧ್ಯಾಹ್ನ 12-1 ಗಂಟೆ ತನಕ ಇದು ಕೆಲಸ ಮುಗಿಯತೈತೆ ರೀ ನಂದು ಕಂಪಲ್ಸರಿ ರೀ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡ್ರಿ. ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ.